ಗೆಲ್ತನ ಇರೋದಕ್ಕೆ ಹಂಚ್ಕೊಂತಾರೆ. ಅದರಿಂದ ಎಷ್ಟೋ ಜನ, ನಾನು ಅಂತಲ್ಲ, ಎಷ್ಟೋ ಜನ ಏಟು ತಿಂದಿದ್ದಾರೆ. ಎಲ್ಲರನ್ನೂ ಹೇಳ್ಕೊಂಡ್ಬಿಡ್ತೀವ. ನಮ್ಗೆ ಆಗದೆ ಇರೋ ಟೈಮ್ನಲ್ಲಿ ನಮ್ಮ ವೀಕ್ನೆಸ್ ಇಟ್ಕೊಂಡು, ಈಗ ನಿನ್ ಬಗ್ಗೆನೆ, ಈಗ ಅಂಚು ನಿನ್ ಫ್ರೆಂಡ್ಸ್ ಎಲ್ಲ ಯಾವಳು ಆಗುತ್ತೋ ಹಿಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನನಗೆ ಅನ್ಸಿದ್ದೇನು ಅಂತಂದ್ರೆ, ಗೆಳತನ ತುಂಬಾ ಚೆನ್ನಾಗಿರ್ಲಿ, ಆದ್ರೆ ತುಂಬಾ ನಿಮ್ಮ ಖಾಸಗಿ ಮತ್ತೆ ವೈಯಕ್ತಿಕ ವಿಚಾರಗಳನ್ನ ಹಂಚ್ಕೋಬಾರದು ಅಂತ. ಏನಕ್ಕೆಂದ್ರೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಯಾವಾಗ, ಎಲ್ಲ ಚೆನ್ನಾಗಿರುವಾಗ ಸಂಬಂಧಗಳು. ಯಾವತ್ತು ಚೆನ್ನಾಗಿ ಇರದೇ ಇದ್ದಾಗ, ಚೆನ್ನಾಗಿದ್ದಾಗಿನ ಸಂಬಂಧಗಳಿರುತ್ತಲ್ಲ, ಮಾತುಗಳಿರುತ್ತಲ್ಲ, ಆಗ ನಾವು ಒಬ್ಬರಿಂದ ಒಬ್ರು ನಡ್ಕೊಂಡಿದ್ದ ರೀತಿ ಇರುತ್ತಲ್ಲ, ಚೆನ್ನಾಗಿಲ್ದಿರೋ ಸಂದರ್ಭದಲ್ಲಿ ಆಡಿಕೊಳ್ಳುವಂಥದ್ದು, ಜನರ ಮುಂದೆ ಹೇಳ್ಕೊಳ್ಳುವಂಥದ್ದು, ನಮ್ಮನ್ನ ಕಂಡಮ್ ಮಾಡುವಂಥದ್ದನ್ನು ನಾನು ಸಾಕಷ್ಟು ನೋಡಿದ್ದೀನಿ, ನನ್ನ ಅನುಭವದ ಮಾತು. ಸಾರಿ ಟು ಸೇ ದಿಸ್, ಬಟ್ ಅಂಥವರು ಫ್ರೆಂಡ್ಸ್ ಅಲ್ಲ. ಆವಾಗ ದೇ ಆರ್ ಲೈಕ್ ಯು ನೋ ವಾಟ್ ಯು ಸೇ, ಪಾಸಿಂಗ್ ಬೈ ಇನ್ ಯೋರ್. ನಮ್ಗೆ ಹೆಂಗ್ ಗೊತ್ತ, ಅಷ್ಟು ಅಲ್ಲ, ಎಲ್ಲಾದ್ರೂ ನಾನು ಈಗ ಹಂಚ್ಕೋತೀನಿ ಅಂತ. ನನಗೂ ಆಗಿದೆ, ನಾನು ಅನುಭವ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ರು ಬಂದ್ರು ಹೋದ್ರು, ಅದೇ ನಾನು ಹೇಳದ್ನಲ್ಲ, ಬಂದ್ರು ಇದ್ರು, ಕೆಲವೊಂದು ಟೈಮಲ್ಲಿ ಇದ್ರು ಹೋದ್ರು, ಫೈನ್. ದೇ ಆರ್ ಲೈಕ್ ಯು ನೋ, ದೇ ಆರ್ ಕೈಂಡ್ ಲೆಸನ್ಸ್ ಇನ್ ಯೋರ್ ಲೈಫ್. ಏನಂದ್ರೆ ಬರ್ತಾರೆ, ಏನೋ ಒಂದು ಯಾವುದು ತಪ್ಪು ಯಾವುದು ಸರಿ ಅಂತ ನಾನು ಇಲ್ಲಿ ಹೇಳಲ್ಲ. ಏನಂತಂದು ಕೆಲವೊಬ್ರು ನಿಮ್ ಲೈಫ್ ಅಲ್ಲಿ ಬರ್ತಾರೆ, ಒಂದು ಲೆಸನ್ ಅಂತ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ. ಆ ನೆಗೆಟಿವ್ ಆದ್ರೂ ಆಗಿರ್ಲಿ, ಪಾಸಿಟಿವ್ ಆದ್ರೂ ಆಗಿರ್ಲಿ, ಅದರಿಂದ ನಾವು ಏನ್ ಕಲ್ತ್ಕೋಬೇಕು ಅದನ್ನ ಕಲ್ತ್ಕೊಂಡ್ಬಿಟ್ಟು ಬಾಕಿದನ್ನು ಬಿಟ್ಬಿಡ್ಬೇಕು. ವಿ ಶುಡ್ ಆಲ್ವೇಸ್ ಹ್ಯಾವ್ ಅನ್ ಹ್ಯಾಬಿಟ್. ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋದು, ಆಲ್ವೇಸ್ ಅನ್ ಹ್ಯಾಬಿಟ್ ಆಫ್ ಲೆಟ್ ಗೋ. ಅದನ್ನ ಹಿಡ್ಕೊಂಡು ಕೂತ್ಕೋಬಾರ್ದು, ಬಿಟ್ಟು ಬಿಡಬೇಕು. ಯಾರು ಹೋಗ್ತಾರೆ ಅವ್ರು ಹೋಗ್ಲಿ, ಯಾರು ಇರ್ತಾರೆ ಅವ್ರು ಇರ್ಲಿ. ದಟ್ ಇಸ್ ವಾಟ್ ದ ಫ್ರೆಂಡ್ಸ್ ಆರ್. ಈಗ ನಾನು ಏನ್ ಹೇಳಿದೆ, ಹ್ಯಾಂಡ್ ಫುಲ್ ಕೌಂಟ್ ಮಾಡ್ಬೋದು ನಾನು. ಆ ಹ್ಯಾಂಡ್ ಫುಲ್ ಅವ್ರಿಗೆ ಯು ಕ್ಯಾನ್ ಡೆಫಿನೆಟ್ಲಿ ಪುಟ್ ಅಕ್ರಾಸ್ ವಾಟ್ ಯು ವಾಂಟ್ ಟು ಪುಟ್ ಅಕ್ರಾಸ್. ಏನಂತಂದ್ರೆ ನೀವು ಏನ್ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಅಂಥವ್ರ ಜೊತೆ ಹಂಚ್ಕೋಬಹುದು, ಬಾಕಿಯವ್ರ ಜೊತೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಯು ಆರ್ ಮೈ BFF. ಓಕೆ, ನಾನು ಏನೇ ಇದ್ರೂ ಯಾವುದು ಮುಚ್ಚುಮರ ಇಲ್ಲದೆ ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಓಕೆ, ಅಂಥದ್ದು ನನ್ನ ಹತ್ರ ಒಂದು 4-5 ಜನ ಇದ್ದಾರೆ, ಅಷ್ಟೇ ಬಿಟ್ರೆ ನಾನು ಬಾಕಿ ಎಲ್ಲರ ಹತ್ರನೂ ಎಲ್ಲದನ್ನು ಹಂಚ್ಕೊಳ್ಳಲ್ಲ. ಸೊ ಯು ಶುಡ್ ಐಡೆಂಟಿಫೈ. ನಿಮಗೇನಂತಂದ್ರೆ ನೀವು ಆ ಬ್ಯಾರಿಯರ್ ಹಾಕ್ಬಿಟ್ಟಿದ್ದೀರಾ, ಈಗ ಅದನ್ನ ಮುಂದೆ ಹೋಗ್ತಾ ಇಲ್ಲ, ಇಟ್ಸ್ ಫೈನ್, ದಟ್ಸ್ ಯೋರ್ ಕಾಲ್. ಬಟ್ ಆಫ್ ಕೋರ್ಸ್ ಯು ಶುಡ್ ಹ್ಯಾವ್ ಒನ್ ಆಫ್ ದ ಪರ್ಸನ್ ಇನ್ ಯೋರ್ ಲೈಫ್ whom you can share. ನೀವು ಏನಿದೆ ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಮನಸ್ಸು ಬಿಚ್ಚಿ ಮಾತಾಡುವಂಥದ್ದು ಯಾರಾದರೂ ಒಬ್ಬರು ನಿಮ್ಮ ಲೈಫಲ್ಲಿ ಇರಬೇಕು. ಆವಾಗ ಏನಾಗುತ್ತೆ ಅಂತಂತಂದ್ರೆ ಯು ಕ್ಯಾನ್ ಬಿ ವೆರಿ ರಿಲ್ಯಾಕ್ಸ್ಡ್. ಓಕೆ, ಒಂದು ನಿಮಿಷ. ಈಗ ಇವರು ಹೇಳಿದ್ರು ಏನಂದ್ರೆ, ಈಗ 4-5 ಜನ ಇದಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ನನಗಂತೂ ಇಷ್ಟ ವೀಕ್ಷಕರೇ, ಇರೋದು ಒಂದೇ ಫ್ರೆಂಡು, ನನ್ನ ಹೆಂಡತಿ. ಎಲ್ಲವನ್ನ ಹಂಚ್ಕೊತೀನಿ, ಎಲ್ಲವನ್ನ ಹೇಳ್ಕೊತೀನಿ. ಯಾವುದು ಇವಳ ಹತ್ರ ಮುಚ್ಚು ಮರೆಯೋದು ಮುಚ್ಚೋದು ಏನಿಲ್ಲ, ಓಪನ್ನೇ. ನನಗೆ ಇಂಥದ್ದು ಬೇಕು ಅಂದ್ರೆ ಇಂಥದ್ದು ಬೇಕು, ಇಂಥದ್ದು ಬೇಡ ಅಂದ್ರೆ ಬೇಡ, ಪ್ರತಿಯೊಂದನ್ನು. ಈಗ ಆ ಫ್ರೆಂಡ್ಶಿಪ್ನಲ್ಲಿ ಹೊಡೆತ ತಿಂದು ನನಗೆ ಅಂದ್ರೆ ಒಂದೀಗ ಅಂಶು ಹೇಳ್ದಂಗೆ ಒಂದು ಲೈನ್ ಹಾಕೊಂಡ್ಬಿಟ್ಟಿದ್ದೀನಿ, ಎಲ್ಲರೂ ಫ್ರೆಂಡ್ಸ್ ಬಟ್ ಯಾರು ಫ್ರೆಂಡ್ಸ್ ಅಲ್ಲ ಅಂತ. ಎಲ್ಲರೂ ಫ್ರೆಂಡ್ಸ್ ಬಟ್ ಯಾರು ಫ್ರೆಂಡ್ಸ್ ಅಲ್ಲ. ಬಟ್ ನಿಮ್ಗೆ ಒಬ್ಳು ಫ್ರೆಂಡ್ ಇರ್ತಾಳೆ, ಅವಳು ನಿಮ್ಮ ಹೆಂಡತಿ ಆಗಿರ್ತಾಳೆ. ಎಲ್ಲ ತರದಲ್ಲೂ ನಾನು ಯೋಚನೆ ಮಾಡಿ ಮಾತಾಡ್ತಿರೋದು. ನಾನೇನು ಚಿಕ್ಕ ವಯಸ್ಸಿನಲ್ಲ, ನನಗೂ ನನ್ನ ಜೀವನದಲ್ಲಿ ಆ ಅನುಭವಗಳು ಸಾಕಷ್ಟು ಆಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ. ಅದನ್ನ ಓಪನ್ ಆಗಿ ಹೇಳ್ಕೊಳಕ್ ಇಷ್ಟಪಟ್ಟಿರಲ್ಲ, ನಾನು ಓಪನ್ ಆಗಿ ಹೇಳ್ಕೊತೀನಿ. ಈಗಲೂ ಹೇಳ್ತೀನಿ, ನನ್ನ ಬೆಸ್ಟ್ ಫ್ರೆಂಡು ನನ್ನ ಹೇಳ್ತೀನಿ, ಐ ಲವ್ ಯು. We are best friend for each other, for sure.